ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಾಕ್ಯೆ ಮುನಿವೃತ್ತೀನಾಂ ಯೋಗಾನಂತೆ ತನುತ್ಯಾಜ್ಯಾಂ. ಇದು ರಘುವಂಶದಲ್ಲಿ ಬರುವಂತಹ ಶ್ಲೋಕ. ಅಂದರೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವವರು, ಯೌವನದಲ್ಲಿ ವಿಷಯ ಸುಖವನ್ನು ಸೇವಿಸುವರು, ಮುಪ್ಪಿನಲ್ಲಿ ಮನನಶೀಲರಾದ ಮುನಿವೃತ್ತವುಳ್ಳವರು, ಕೊನೆಯಲ್ಲಿ ಯೋಗದಿಂದ ಶರೀರವನ್ನು ಬಿಡುವವರು. ಇದು ರಘುವಂಶದಲ್ಲಿನ ಶ್ಲೋಕದ ಅರ್ಥ. ಈ ಭಾಗವು ಜೀವನದ ವಿವಿಧ ಹಂತಗಳನ್ನು ವರ್ಣಿಸುತ್ತದೆ ಮತ್ತು ಆ ಹಂತಗಳಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕೆಂಬುದು ಸೂಚಿಸುತ್ತದೆ. ಇದರಲ್ಲಿ ಶಿಶು, ಯೌವನ, ವೃದ್ಧಾವಸ್ಥೆ ಮತ್ತು ಮೋಕ್ಷದ ಹಂತಗಳನ್ನು ವಿವರಿಸಲಾಗಿದೆ. ಮಾತ್ರವಲ್ಲ, ಮಾನವ ಜೀವನ ಲೋಕಕ್ಕೆ ಒಂದು ದಾರಿದೀಪವಾಗಿದೆ. ಜೀವನದ ಮನ್ನಣೆಗೆ ಅದು ಹೇಗೆ ಬೆಳೆದು ಬಂದಿದೆ, ಹೇಗೆ ಬೆಳೆಯುತ್ತಿದೆ, ಅದರ ನೆಲೆಯೇನು ಎಂದು ಅದರ ವಿಕಾಸ ವಿಲೀನಗಳನ್ನು ಅರಿವಿಗೆ ತಂದುಕೊಡುವ ವಿದ್ಯೆಯನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಅದಕ್ಕಾಗಿ ಶಿಶುವಾಗಿದ್ದಲೇ ತಂದೆ ತಾಯಿಗಳು ಮಡಿಲಿನಲ್ಲಿ ವಿದ್ಯಾಭ್ಯಾಸ, ನಂತರ ಅಕ್ಷರವಾದ ಅಂದರೆ ನಾಶರಹಿತವಾದ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲ, ನಂತರ ಅದು ಮುಗಿದ ಬಳಿಕ ಗೋದಾನಿಕ ವ್ರತ. ಈ ವ್ರತಕ್ಕೆ ಹೋಗಿ ಬರುತ್ತೇನೆ ಎಂದು ನಮಸ್ಕಾರ ಮಾಡಿದಾಗ ಎಂದು ಹೇಳಿ ಅನುಮತಿ ನೀಡುತ್ತಿದ್ದರು. ಇದು ಕೇವಲ ಅಂಗೀಕಾರವಲ್ಲ, ತಮ್ಮ ಜೀವನದ ಸರ್ವ ಸ್ವರೂಪವಾದ ಪ್ರಣವ. ಜ್ಞಾನಿಗಳ ವಿದ್ಯೆಯ ಸಾರವು ಪ್ರಣವವೇ ಆಗಿದೆ. ಜ್ಞಾನಿಗಳು ತಮ್ಮ ವಿದ್ಯೆಯ ಮೂಲ, ಅದರ ಮೂಲದಂತೆ ಪ್ರಣವ, ತಮ್ಮ ಜೀವನದ ಅಂತ್ಯ ಆಧಾರವಾಗಿ ಪರಿಗಣಿಸುತ್ತಾರೆ. ಇದು ಕೇವಲ ಒಂದು ಧ್ವನಿ ಅಥವಾ ಸಂಕೇತವಾಗಿರುವುದೇ ಅದ್ಭುತವಾದ ತತ್ವವನ್ನು ಪ್ರತಿಬಿಂಬಿಸುತ್ತಿದೆ. ಪ್ರಣವ ಭಗವಂತನ ಅಂಗೀಕಾರವನ್ನು ಸೂಚಿಸುತ್ತದೆ. ಪ್ರಣವವು ಇಡೀ ಸೃಷ್ಟಿಯು ಮತ್ತು ಸರ್ವಶಕ್ತಿ ವ್ಯಕ್ತವಾಗಿರುತ್ತದೆ. ಪ್ರಣವ ಜೀವನದ ನೆಲೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಜೀವನದ ನೆಲೆಯ ಮತ್ತು ಹಾದಿ ಏನೆಂದು ನಮಗೆ ನೆನಪಿಸುತ್ತದೆ. ಓಂಕಾರದ ಸಂಗತಿ ಜೀವನದ ಎಲ್ಲ ಹಂತಗಳನ್ನು ಮತ್ತು ಅವುಗಳ ತತ್ವವನ್ನು ಹೆಚ್ಚು ವ್ಯಾಪಕವಾಗಿ, ಗಂಭೀರವಾಗಿ ಮತ್ತು ರಮಣೀಯವಾಗಿ ವಿವರಿಸುತ್ತದೆ. ನಮ್ಮ ಜೀವನದ ಸಾರವನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಓಂ ಅಥವಾ ಪ್ರಣವ ನಾವೇನು ಮಾಡಬೇಕೆಂದು, ನಮ್ಮ ಜೀವನವನ್ನು ಹೇಗೆ ನಿಭಾಯಿಸಬೇಕೆಂದು ಮತ್ತು ಅದನ್ನು ಹೇಗೆ ಉತ್ತಮಗೊಳಿಸಬಹುದು ಎಂದು ಸಾರುತ್ತದೆ. ಇದು ನಮಗೆ ಆಧ್ಯಾತ್ಮಿಕ ಮತ್ತು ನೈತಿಕ ಆದರ್ಶಗಳನ್ನು ನೆನಪಿಸುತ್ತದೆ. ಪ್ರಣವ ಅಂದರೆ ಓಂ ನಮ್ಮ ಜೀವನದ ಆಧಾರ ಮತ್ತು ತತ್ವವಾಗಿದೆ. ಇದು ಎಲ್ಲ ವಿದ್ಯೆಗಳ ಮೂಲ ಮತ್ತು ಭಗವಂತನ ಅಂಗೀಕಾರವನ್ನು ಸೂಚಿಸುತ್ತದೆ. ನಮಗೆ ಜೀವನದ ಆದರ್ಶಗಳನ್ನೂ ನೆನಪಿಸುತ್ತದೆ ಮತ್ತು ಪ್ರತಿದಿನವೂ ಮತ್ತು ಪ್ರತಿ ಹಂತಗಳಲ್ಲೂ ಜೀವನವನ್ನು ನಿಭಾಯಿಸಲು ಮಾರ್ಗದರ್ಶನ ನೀಡುತ್ತದೆ. ಹಾಗಾಗಿ ಸಾಧನ ಮತ್ತು ಅನುಭವದ ಪಥದಲ್ಲಿ ಘಂಟೆ ಶ್ರೇಷ್ಠ ಸಾಧನಗಳಲ್ಲಿ ಒಂದಾಗಿದೆ ಎಂದು ಹೇಳುವುದು ಸಂಪೂರ್ಣವಾಗಿ ಸಮರ್ಥವಾಗಿದೆ. ಪ್ರಣವನಾದ ಘಂಟಾ ಧ್ವನಿಯು ಧ್ಯಾನ, ಪ್ರಾರ್ಥನೆ ಮತ್ತು ಶ್ರದ್ಧೆಯ ಕಾರ್ಯಗಳಲ್ಲಿ ಉತ್ತಮ ಸಾಧನಗಳಾಗಿದ್ದರಿಂದ ಇದು ವಿದ್ಯಾಪಾಠ ಮತ್ತು ಶ್ರದ್ಧಾ ಉಲ್ಲೇಖಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಪ್ರಣವ ಧ್ವನಿಯು ಮನಸ್ಸನ್ನು ಏಕಾಗ್ರತೆಯ ಮತ್ತು ಶ್ರದ್ಧೆಯ ಕಡೆಗೆ ತಲುಪಿಸಲು ಪವಿತ್ರ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿ ಘಂಟೆಯ ಬಗ್ಗೆ ಬಹಳ ಗಂಭೀರವಾದ ಮತ್ತು ಶ್ರೇಷ್ಠತೆಯ ಸೂಚಕವಾಗಿದೆ.